ಬರುವಾಗ ಒಂದು ಬಾಟಲ್ ನೀರು ತಗೊಂಡು ಬನ್ನಿ. ನಾವು ಹೋಗ್ತಿದ್ದೇವೆ ಈಗ ಕೊಣಾಜೆ ಕಲ್ಲಿಗೆ. ಹೇಗೆ ಉಂಟಂತ ನೋಡುವ. ಲೆಟ್ಸ್ ಗೋ. ಫಸ್ಟ್ ಅವನನ್ನು ಪಿಕ್ ಮಾಡಬೇಕು. ಯಾರನ್ನು ಖಂಡಿತ ಅವನನ್ನು ಪಿಕ್ ಮಾಡಬೇಕಾಗ್ತದೆ. ಕೂತ್ಕೊಂಡಿದ್ದಾನೆ ಬಸ್ ಸ್ಟ್ಯಾಂಡ್. ಬಲೆ ಫುಲ್ಲು ವಾಮಂಜೂರದು ಮೂರು ಎಂಟ್ರಿ ಪಾಯಿಂಟ್. ಎಲ್ಲರೂ ಇಳಿದು ಬರ್ತಿದ್ದಾರೆ. ನಾವೀಗ ಮಧ್ಯಾಹ್ನ ಹೋಗ್ತಿದ್ದೇವೆ. ಇವನ ಹತ್ರ ಅಂಕಲ್ ಬಂದು ಒಂದು ಇಟ್ಟಿಗೆ ತಗೊಂಡು ಹೋಗಿ ಅಂತ ಹೇಳ್ತಿದ್ದಾರೆ. ಬರ್ತಿದ್ದಾನೆ. ಹೋಗ, ಲೆಟ್ಸ್ ಗೋ. ಈ ಮಧ್ಯಾಹ್ನ ಬಿಸಿಲಲ್ಲಿ ಬಂದಿದ್ದೇವೆ. ಸೀದಾ ಹೋಗ್ತಿದ್ವಿ. ಅಂಕಲ್ ಬಂದು ಒಂದು ಇಟ್ಟಿಗೆ ಕೊಂಡೋಗಿ ದೇವರ ಸೇವೆ ಅಂತ ಹೇಳಿದ್ರು. ಅದಕ್ಕೀಗ ಕೊಂಡೋಗ್ತಿದ್ದಾನೆ. ಇವನು ಮುಂದೆ ಹೋಗ್ತಿದ್ದಾನೆ. ಇಷ್ಟಕ್ಕೇನೆ ಸುಸ್ತಾಗ್ತುಂಟು. ಎಷ್ಟು ಹೋಗ್ಲಿಕ್ಕೆ ಉಂಟು ಅಂತ ಸಹ ಗೊತ್ತಿಲ್ಲ. ಅಲ್ಲಿಗೆ ಹೋಗ್ಲಿಕ್ಕೆ ಅಂತ ಅದು ಸಹ ಗೊತ್ತಿಲ್ಲ. ಬಂದಿದ್ದೇವೆ. ಈ ಜನ ಕೊನೆ ರಾಬು ಜೊತೆ ಅವರಿಗೆ ಕೊಂಡೋಡತ್ತ ಬೇಲೆ ತಗೊಳ್ಳು ಐಕಾನ್ ಮಸ್ತ್ ಉಂಡೆ ಬೇರೆ. ಹಾಂ ಓಕೆ ಸರಿ. ಹಾಂ ಅಂಕಲ್ ಸಿಕ್ಕಿದ್ರು. 15 ನಿಮಿಷ 10-15 ನಿಮಿಷ ನೋಡಲಿಕ್ಕೆ ಉಂಟಂತೆ. ಅಲ್ಲಿ ನೋಡಿ ಇವನ ಥರನೇ ಎರಡೆರಡು ಕಲ್ಲು ತಗೊಂಡು ಹೋಗ್ತಿದ್ದಾರೆ. ಬೆವರ್ತುಂಟು ಫುಲ್. ಇಲ್ಲಿ ಯಾಕೆ ಇಟ್ಟಿಗೆಯನ್ನು ಕೊಂಡೋಗ್ತಿದ್ದಾರೆ ಅಂದರೆ ಇಲ್ಲಿ ಗಾಡಿ ಬರೋದಿಲ್ಲ. ಎಲ್ಲರೂ ಇಲ್ಲಿ ಗಾಡಿ ಒಳಗೆ ಬರಲಿಕ್ಕೆ ಆಗೋದಿಲ್ಲ ಅಲ್ಲ. ಸೊ ಅದಕ್ಕೆ ಇಟ್ಟಿಗೆಯನ್ನು ಒಂದೊಂದು ಕೊಂಡೋದ್ರೆ ರಪ್ಪ ಆಗ್ತದೆ. ಕೆಲಸ ಸಹ ಬೇಗ ಆಗ್ತದೆ. ಮತ್ತು ಒಂದು ದೇವರಿಗೆ ಸೇವೆ ಸಹ ಆಗ್ತದಂತೆ. ಈಗ ಇಲ್ಲಿ ಒಂದು ಪದ್ಧತಿ ಉಂಟು. ಅದಕ್ಕೆಲ್ಲರೂ ಇವತ್ತು ಹೀಗೆ ಉಂಟಂತ ಎಂತ ಗೊತ್ತಿಲ್ಲ. ನಾವು ಈಗ ಬಂದಾಗ ಹೀಗೆ ಉಂಟು. ಕಲ್ಲು ಕೊಂಡೋಗ್ಲಿಕ್ಕೆ ಹೇಳಿದರು. ನೀವು ದೇವಸ್ಥಾನಕ್ಕೆ ಹೋಗುದಾ ಅಂತ ಕೇಳಿದರು. ಸೊ ಹಾಗೆ ಒಂದು ಕಲ್ಲನ್ನು ಕೊಂಡೋಗಿ ದೇವರಿಗೆ ಸೇವೆ ಆಗ್ತದೆ ಅಂತ ಹೇಳಿದರು. ಅದಕ್ಕೆ ಕೊಂಡು ಹೋಗ್ತಾ ಇದ್ದಾನೆ ಇವನು. ಮಚ್ಚಂದುಂಡದ ತುಂಬ ಸುಸ್ತಾಗ್ತಾ ಉಂಟು ಮಾತ್ರ. ಅಷ್ಟೇ ಟ್ರಕ್ಕಿಂಗ್. ಅದರ ಮೇಲೆ ಈ ಬಿಸಿಲಿಗೆ ಬಂದಿದ್ದೇವೆ ಈಗ. ಅವನ ಕೈಯಲ್ಲಿ ಒಂದು ಕಲ್ಲು ಸಹ ಉಂಟು. ತುಂಬ ಮಂದಿ ಈಗ ಇಳಿದೆಲ್ಲ ಹೋಗ್ತಿದ್ದಾರೆ. ಈಗ ನಾವು ಹೋಗ್ತಿದ್ದೇವೆ. ಈಗ ಯಾರು ಸಹ ಎರಡೆರಡು ಕಲ್ಲು ಹಿಡ್ಕೊಂಡು ಹೋಗ್ತಿದ್ದಾರೆ. ಬಾಹುಬಲಿ ಫಸ್ಟ್ ಟೈಮ್ ಒಬ್ರು. ಫಸ್ಟ್ ಟೈಮ್ ಬಂದಿವಿ. ಎಲ್ಲಿಂದ ಬಂದಿರು? ಎಲ್ಲಿ? ಮಂಗಳೂರಲ್ಲಿ. ಹಾಂ ಸರಿ. ಎಷ್ಟು ದೂರ ಉಂಟಂತ ಗೊತ್ತಿಲ್ವಾ? ಸರಿ ಬಾಯ್. ಸಿ ದಿಸ್ ವ್ಯೂ ಒಳ್ಳೆ ಉಂಟು. ಇಲ್ಲಿ ತೋರಿಸ್ತೇನೆ ನಿಮಗೆ. ಈ ವ್ಯೂ ಒಳ್ಳೆ ಉಂಟು. ಆದರೆ ಬಿಸಿಲುಂಟು. ಬರುವಾಗ ಒಂದು ಬಾಟಲ್ ನೀರು ತಗೊಂಡು ನೆನಪಿಡಿ. ಟ್ರಕ್ಕಿಂಗ್ ಹೋಗುವಾಗ ಒಂದು ಬಾಟಲ್ ನೀರು. ಫೈನಲ್ ಒಂದು ಶೆಡ್ ಸಿಗ್ತದೆ ಇಲ್ಲಿ ನಮಗೆ ಬರುವಾಗ. ಹಿಂಗೆ ಓಹ್ ನೈಸ್. ಒಳ್ಳೆ ಪ್ಲೇಸ್ ಉಂಟು ಇಲ್ಲಿ ನೋಡಿ. ಇಲ್ಲಿ ಕ್ಲೀನ್ ಉಂಟು. ಇದು ವಾಶ್ರೂಮ್ ಅಂತೆ, ಶೆಡ್ ಅಲ್ಲ. ವಾಶ್ರೂಮ್ ಇದು ವ್ಯವಸ್ಥೆ ಸಹ ಮಾಡಿದ್ದಾರೆ ಇಲ್ಲಿ. ಒಂದು ಪ್ಲೇಸ್ ಒಳ್ಳೆ ಉಂಟು. ಬೆಳಿಗ್ಗೆಲ್ಲ ಬಂದರೆ ಒಳ್ಳೆ ಕೂಲ್ ಆಗಿರ್ಬೋದು. ಬೆಳಿಗ್ಗೆ ಬರಲಿಲ್ಲ.
ಇದೆಲ್ಲ ಕಲ್ಲೆಲ್ಲ ನೋಡಲಿಕ್ಕೆ ಸಿಗ್ತದೆ ಬಂದರೆ. ನನ್ನ ಅವಸ್ಥೆ ಮಾತ್ರ ಬೆವರಿನಲ್ಲಿ ಮುರ್ಕಿದೆ. ಕ್ಷೇತ್ರ ಎಷ್ಟು ದೊಡ್ಡ ಕಲ್ಲಿನಡಿಯಲ್ಲಿ ಸುಂದರವಾದ ದೇವಸ್ಥಾನ ಒಂದು ನೋಡ್ಬೋದು. ಹೋಗುವ ಬನ್ನಿ. ಕಲ್ಲುಗಳನ್ನು ಮಧ್ಯೆಯಲ್ಲಿ ಹೋಗ್ಬೇಕಿಲ್ಲಿ. ಕಲ್ಲಿನ ಅಡಿಯಲ್ಲಿ ಉಂಟು ನೋಡ್ತಾ ಇದ್ದಾರೆ. ಭಕ್ತ ಮಾರ್ಕಂಡೆ ತಪೋಭೂಮಿ ಅಂತ. ಇಲ್ಲಿ ಭಕ್ತ ಮಾರ್ಕಂಡೆ ಋಷಿ ತಪಸ್ಸು ಮಾಡಿದಂಥ ಜಾಗ. ಆ ಗುಹೆಯೊಳಗೆ ಹೋದರೆ ಅಲ್ಲಿ ಲಿಂಗ ಒಳಗೆ ಇದೆ ಹೇಳಿ. ಅವರ ತಂದೆ ಮೃಗಂಡ, ಅವರ ಸಮಾಧಿ ಇಲ್ಲಿ, ಅವರ ಸಮಾಧಿ. ಅವರ ಅಜ್ಜ ಭೃಗುವರ ಸಮಾಧಿ ಇಲ್ಲಿ. ಭೃಗು ತಪಸ್ಸು ಮಾಡಿ ಮೃಗಂಡ ಇಲ್ಲಿಂದ ಹೊರಟು ಹೋದಂಥ ಜಾಗ ಇದು. ಆಮೇಲೆ ಇಲ್ಲಿ ಎಷ್ಟೋ ಋಷಿಮುನಿಗಳು ತಪಸ್ಸು ಮಾಡಿದಂಥ ಪುಣ್ಯಕ್ಷೇತ್ರ ಇದು. ಬಹಳ ಇತಿಹಾಸ ಇರುವಂಥದ್ದು. ಎಷ್ಟೊಂದು ಈ ಭೂಮಿ ಸೃಷ್ಟಿಯಾದಾಗಲೂ ಈ ಕ್ಷೇತ್ರ ಹೀಗೆ ಇದೆ. ಭೂಮಿ ಯಾವಾಗ ಸೃಷ್ಟಿ ಆಯಿತು ಆವಾಗಲೇ ಇದೆ. ಇದು ಎಷ್ಟೋ ಋಷಿಮುನಿಗಳ ಗುರುಕುಲವಾಗಿತ್ತು ಹಿಂದೆ ಕಟ್ಟಿದ್ದಾರೆ. ಎಷ್ಟೋ ಋಷಿಮುನಿಗಳ ಗುರುಕುಲವಾಗಿತ್ತು ಇದು. ಅಲ್ಲಿ ಇಲ್ಲಿ ಸಾಧಾರಣ ಒಂದು 480 ಸಮಾಧಿಗಳಿದೆ ಎಲ್ಲ ಕಡೆ, ಎಲ್ಲ ಇದರಲ್ಲಿ ನೋಡಿದ್ರೆ. ಹಾಗೆ ಅಲ್ಲಿ ವನದುರ್ಗಾ ಪರಮೇಶ್ವರಿ ಅಂತ, ಅಲ್ಲಿ ಸುಮೇಧ ಮಹರ್ಷಿ ಕೇಳಿರ್ಬೋದು ನೀವು, ತಪಸ್ಸು ಮಾಡಿದ ಜಾಗ ಅದು ಒಳಗಡೆ. ಅಲ್ಲಿ ಸುಮೇಧ ಮಹರ್ಷಿ ತಪಸ್ಸು ಮಾಡಿ ಆಗ ಅಲ್ಲಿ ಸುರದ ಮಹಾರಾಜ ಬಂದು ಅಲ್ಲಿ ಅಡಗಿ ಕೂತುಕೊಳ್ಳುವುದು. ಅಲ್ಲಿ ರಾಜರಾಜೇಶ್ವರಿ ಸುರದ ಮಹಾರಾಜನಿಗೆ ದರ್ಶನ ಕೊಟ್ಟಂಥ ಜಾಗ ಅದು. ಅಲ್ಲಿ ಅದು ವನದುರ್ಗಾ ಪರಮೇಶ್ವರಿ, ಭದ್ರಕಾಳಿ, ಆದಿಶಕ್ತಿ ಎಲ್ಲ ಇರುವಂಥ ಜಾಗ. ಮತ್ತು ಅದರ ಒಳಗಡೆ ಶಿವಲಿಂಗ, ಸಣ್ಣ ಶಿವಲಿಂಗ, ಕೋಟಿ ಲಿಂಗ ಇದೆ ಅದರ ಒಳಗಡೆ ಕೋಟಿ ಲಿಂಗ. ವನದುರ್ಗ ಕೋಟಿ ಲಿಂಗ ಇದೆ. 1947ರಲ್ಲಿ ಶಾರದಾ ಸ್ವಾಮೀಜಿ ಕಣ್ಣೂರು ಕೇರಳದಿಂದ ಈ ಊರಿಗೆ ಬರ್ತಾರೆ. ಬಂದವರು ಕಾರ್ಕಳದಲ್ಲಿ ಒಂದು ಕಡೆ ಜಪಕ್ಕೆ ಕುಳಿತಾಗ ಅವರಿಗೆ ಅಲ್ಲಿ ಒಂದು ಜ್ಯೋತಿ ಕಾಣುತ್ತದೆ. ಆ ಜ್ಯೋತಿಯಿಂದ ಅವರು ಇಲ್ಲಿ ಬರುವುದು. ಬಂದ ಆ ಜ್ಯೋತಿ ಇದರ ಒಳಗೆ ಹೋಗುತ್ತದೆ. ಇಲ್ಲಿ ಹುತ್ತ ಮತ್ತು ಸಮಾಧಿ ಇರ್ತದೆ ಅವರು ಬರುವಾಗ. ಆಗ ಅವರು ಇಲ್ಲಿ ನೋಡ್ತಾರೆ, ಇಲ್ಲಿ ಅವ್ರಿಗೆ ಕಾಣುತ್ತೆ ದೇವ್ರ ದರ್ಶನ ಕೊಡ್ತಾರೆ. ಹಾಗೆ ಅಲ್ಲಿ ಹೋಗ್ತಾರೆ, ಅಲ್ಲಿ ಅವರಿಗೆ ದೇವಿ ದರ್ಶನ ಕೊಡ್ತಾರೆ. ಅಲ್ಲಿಂದ ಅವರು ಇಲ್ಲಿ ನಿಲ್ತಾರೆ. ನಿಂತು ಕ್ಷೇತ್ರವನ್ನು ಹೀಗೆ ಇದೆ, ಇದನ್ನೆಲ್ಲರಿಗೂ ಪ್ರಚಾರ ಕೊಡ್ತಾರೆ. ಅಲ್ಲಿಂದ ಈ ಕ್ಷೇತ್ರಕ್ಕೆ ಜನ ಬರಲಿಕ್ಕೆ ಸ್ಟಾರ್ಟ್ ಆಗಿತ್ತು, ಜನ ಬರ್ತಾರೆ. ಹಾಗೆ ಅವರು ಯಾರಿಗೊಂದು ಮದ್ದು ಕೊಟ್ಟರು, ಒಂದು ಎಲೆ ಕಿತ್ತು ಕೊಟ್ಟರು, ಅದು ಮದ್ದಾಗಿ ಬೆಳೀತಿಲ್ಲ ಆ ಕಾಲದಲ್ಲಿ. ಒಂದು ಎಣ್ಣೆ ಕೊಡ್ತೀವಿ, ಇಲ್ಲ ಒಂದು ಮಣ್ಣೆ ತೆಗೆದುಕೊಟ್ಟು ಅದು ಮದ್ದಾಗಿ ಬೆಳೀತಿ ಅಂಥ ಒಂದು ಕ್ಷೇತ್ರ. ಅವರು ಬಂದವರಿಗೆ ಈಗ ನೀವು ಬಂದರೆ ಎಷ್ಟು ಹಣ ಬೇಕು ನಿಮಗೆ ಹಣ ಎಷ್ಟು ಅಗತ್ಯ ಇರ್ತದೆ, ಒಂದು ಮುಷ್ಟಿ ತೆಗೆದು ಅದು ನೀವು ಲೆಕ್ಕ ಮಾಡುವಾಗ ಅಷ್ಟೇ ಹಣ ಇರ್ತಿತ್ತು ಅದರಲ್ಲಿ. ಅಂಥ ಒಂದು ಕ್ಷೇತ್ರ. ಮತ್ತು ಅಲ್ಲಿ ಅನ್ನಪೂರ್ಣೇಶ್ವರಿಯಲ್ಲಿ ಹಾಗೆ ಅಕ್ಷಯ ಪಾತ್ರ ಇರ್ತದೆ. ಎಷ್ಟೇ ಸಾವಿರ ಜನ ಬರಲಿ ಅದರಿಂದ ಅನ್ನ ಬಡಿಸೋದು ಖಾಲಿ ಆಗಲಿಲ್ಲ. ಅದೆಲ್ಲ ಈಗ ಕದ್ದುಕೊಂಡು ಹೋಗಿ ಎಲ್ಲ ಏನಾಗಿದೆ. ಅವರು 1979ರಲ್ಲಿ ಅವರ ಜೀವಂತ ಸಮಾಧಿ ಅಂತ, ಅದು ಸಮಾಧಿ ಅವರೇ. ಆಮೇಲೆ ಅವರ ಸಮಾಧಿ ಆದಮೇಲೆ ಕೇಶವ ಸ್ವಾಮೀಜಿ ಬಂದರು. ಅವರು 2006ರಲ್ಲಿ ಅವರ ಸಮಾಧಿ ಆಯಿತು. ಆಮೇಲೆ ಕೆಲವೇ ಸ್ವಾಮೀಜಿಗಳು ನಡೀತಾ ಇದು ಮುನ್ನಡೀತಾ ಉಂಟು. ಮೇಲ್ಗಡೆ ಉಮಾಮಹೇಶ್ವರ, 2 ಕಲ್ಲಿನ ಹೆಸರು, ಉಮಾ ಮತ್ತು ಮಹೇಶ್ವರ ಅಂದರೆ 2 ಕಲ್ಲು. ಉಮಾಮಹೇಶ್ವರ ಮಧ್ಯದಲ್ಲಿ ಶಿವಲಿಂಗ ಇದೆ. ಸಿರಿಗುಂಡಿ ಅಂತ, ಕಬಕ್ಕೆ ಅಂತ ಹೇಳಿ ಸಿರಿಗಳ ಮೂಲ ಸ್ಥಾನ, ಸಿರಿಗಳು ತಪಸ್ಸು ಮಾಡಿರುವಂತಹ ಜಾಗ. ಅಲ್ಲಿ ತುಳುನಾಡಿನ ಬೆರ್ಮೇರಿ ಅಂತ ಹೇಳ್ತೇವೆ ನಾವು, ಕೇಳಿರ್ಬೋದು ನೀವು. ಆ ಬೆರ್ಮೇರೆ ಮೂಲ ಸ್ಥಾನ ಅದಕ್ಕೆ ಮೇಲೆ ಇದೆ. ಇದು ಇಲ್ಲಿ ಇತಿಹಾಸ. ಗುರುಗಳು ಕುತ್ಕೊಳ್ಳುವಂಥ ಸ್ಥಳ ಅಲ್ಲ ಇದು? ಗುರುಗಳು ಕುತ್ಕೊಳ್ಳುವಂಥ ಸ್ಥಳ. ಪೊಲೀಸ್ ಡಿಪಾರ್ಟ್ಮೆಂಟ್ನವರಂತೆ ಎಲ್ಲರೂ ಫೋಟೋ ತೆಗಿತಿದ್ದಾರೆ. ಈಗ ಮೇಲೆ ಹೋಗ್ತಿದ್ದೇವೆ. ಇಲ್ಲಿ ಸ್ವಲ್ಪ ದಾರಿ ಸರಿ ಇಲ್ಲ, ನೋಡ್ಕೊಂಡು ಬರಬೇಕು. ಮೇಲೆ ಬರುವಾಗ ಕೆಳಗಿಂದ ಬರ್ಬೋದು. ಇಲ್ಲಿ ಸ್ವಲ್ಪ ಕಲ್ಲೆಲ್ಲ ಉಂಟು, ನೋಡ್ಕೊಂಡು ಬನ್ನಿ. ಈಗ ನಾವು ವ್ಯೂ ಪಾಯಿಂಟಿಗೆ ಹೋಗ್ತಿದ್ದೇವೆ. ಸ್ವಲ್ಪ ದಾರಿ ತಪ್ಪಿ ಈಚೆ ಬಂದ್ವಿ. ನಿಮಗೆ ಬರಬೇಕಾದ್ರೆ ಅಲ್ಲಿ ಮೇಲೆ ಬರಬೇಕಾದ್ರೆ ಸ್ವಲ್ಪ ದಾರಿ ತಪ್ತದಂತ ಆರೆಂಜ್ ಫ್ಲ್ಯಾಗ್ ಹಾಕಿಟ್ಟಿದ್ದಾರೆ. ಫ್ಲ್ಯಾಗಲ್ಲಿ ಅಲ್ಲಿ ಕಟ್ಟುತ್ತಿದ್ದಾರೆ ಅಂತ ದಾರಿ ಗೊತ್ತಾಗಲಿಕ್ಕೆ. ಸೊ ನಾವು ಅದನ್ನು ನೋಡಿ ಬಂದ್ವಿ. ಈಗ ನಾನು ತೋರಿಸ್ತೇನೆ ನಿಮಗೆ ಹೇಗೆ ಉಂಟಂತ ಆರೆಂಜ್ ಫ್ಲ್ಯಾಗ್. ಈ ಥರ ಆರೆಂಜ್ ಫ್ಲ್ಯಾಗ್ ಎಸ್
ಫೈನಲಿ ಕೊಣಾಜೆ ಕಲ್ಲಿಗೆ ಬಂದ್ವಿ. ಸೋಲಾರ್ಸ್ ಹಾಕಿದ್ದಾರೆ, ವ್ಯೂ ಸಹ ಚಂದ ಉಂಟು. ಇದರ ಕೆಳಗೇನೆ ದೇವಸ್ಥಾನ ಇರೋದು ಎಕ್ಸಾಕ್ಟ್ಲಿ. ಇಲ್ಲಿಂದ ಮತ್ತೆ ಪ್ಲಾಸ್ಟಿಕ್ ಮಾತ್ರ ಹಾಕಬೇಡಿ, ಪ್ಲಾಸ್ಟಿಕನ್ನೊಂದು ಹಾಕಬೇಡಿ ಪ್ಲೀಸ್. ಕೆಳಗೆ ಪಾತಾಳ, ಕೆಳಗೆ ನೋಡ್ಲಿಕ್ಕೆ ಆಗುದಿಲ್ಲ. ಬಿದ್ದರೆ ಮೇಲೇನೆ ಇಲ್ಲಾದ್ರೂ ಸಹ. ತೋರಿಸ್ತೇನೆ ಇಲ್ಲಿ, ಮುಂದೆ ಹೋಗ್ಲಿಕ್ಕೆ ಭಯ ಆಗ್ತದೆ. ಬಿದ್ದರೆ ಒಂದು ಗತಿ ಆಗ್ತದೆ ಇಲ್ಲಿಂದ ಬಿದ್ದರೆ ಮಾತ್ರ. ಅಂಚ ವರ್ತ ಬತ್ತಿನ ಪಾಯಿಂಟ್ ನೋಡಿ ಆದ್ಮೇಲೆ ಆರೆಂಜ್ ಫ್ಲಾಗ್ ಅನ್ನು ಫಾಲೋ ಮಾಡ್ತಾ ಹೋಗ್ತಿದ್ದೇವೆ. ಈಗ ಈಚೊಂದು ಶಿವಲಿಂಗ ಉಂಟು ಅಂತ ಹೇಳಿದ್ರು ಗುರುಗಳು, ನೋಡ್ಲಿಕ್ಕೆ ಹೋಗ್ತಿದ್ದೇವೆ. ಫ್ಲಾಗ್ ಕಾಣಿಸ್ತುಂಟು, ಫ್ಲಾಗ್ ಅನ್ನೇ ಫಾಲೋ ಮಾಡ್ತಾ ಹೋಗ್ತಿದ್ದೇವೆ ನಾವು. ಈ ಆರೆಂಜ್ ಫ್ಲಾಗ್ ಅನ್ನು ಫಾಲೋ ಮಾಡ್ತಾ ಬನ್ನಿ, ಎಲ್ಲಿ ಸಹ ಮಿಸ್ ಆಗಬೇಡಿ. ಅವ್ರು ಹೇಳಿದ್ರು ಕೆಳಗೆ ಹೋದ್ರೆ ಸೀದಾ ಕೆಳಗೇನೆ ಹೋಗ್ತೀರಾ ಅಂತ. ಮತ್ತೆ ಮರದಲ್ಲಿ ಒಂದು ಮಾರ್ಕ್ ಉಂಟು, ಆರೆಂಜ್ ಫ್ಲಾಗ್. ತುಂಬ ಜಾಗ್ರತೆಯಿಂದ ಹೋಗುವಾಗ ತುಂಬ ಜಾಗ್ರತೆಯಿಂದ. ಅಟ್ರಾಸಿ ಡೌನ್ ಉಂಟು, ತುಂಬ ಹೋಗ್ಲಿಕ್ಕೆ ಸಹ ತುಂಬ ಉಂಟು. ನಾನು ಕಮ್ಮಿ ಅಂತ ಅಂದ್ಕೊಂಡೆ, ಆದರೆ ಹೋಗ್ಲಿಕ್ಕೆ ತುಂಬ ಉಂಟು. ಚಪ್ಪಲ್ ತೆಗೆದು ಬರಬೇಕಂತೆ. ಚಪ್ಪಲ್ ಹಾಕ್ಲಿಕ್ಕಿಲ್ಲ, ಬಿಸಿ ಇರ್ತದೆ. ಮಧ್ಯಾಹ್ನ ಒಂದು ಬರಬೇಡಿ, ಇಲ್ಲಿ ಚಪ್ಪಲ್ ಹಾಕಿ ಬರಬಾರ್ದು. ಹೌದಲ್ಲ, ನೀರಲ್ಲಿ ಫುಲ್ ನೀರು ತುಂಬಿದೆ ಸ್ವಲ್ಪ ಗುಹೆಯಲ್ಲಿ. ತುಂಬ ಎಷ್ಟು ಆಳ ಉಂಟು ಅದು ಸಹ ಗೊತ್ತಿಲ್ಲ. ಇಲ್ಲಿ ನೋಡಿ ಒಂದು ಶಿವಲಿಂಗ ಉಂಟು ಅಂತ ಹೇಳಿದ್ರಲ್ಲ, ಇದು ಶಿವಲಿಂಗ. ನಾನು ಗಡಾಯಿಕಲ್ಲಿಗೆ ಹೋಗಿದ್ದೆ, ಆದರೆ ಗಡಾಯಿಕಲ್ಲು ಸಹ ನನಗೆ ಎಷ್ಟು ಸುಸ್ತಾಗಲಿಲ್ಲ. ಇಲ್ಲಿ ಅಡ್ಡ ದಿಡ್ಡಿ ದಾರಿ ಫುಲ್ಲು, ಹಿಂಗೆ ನೋಡಲಿಕ್ಕೆ ಸ್ವಲ್ಪ ಕಾಣ್ಬೋದು ಇಲ್ಲಿ, ಆದರೆ ಹೋಗ್ಲಿಕ್ಕೆ ತುಂಬ ಉಂಟು, ಸುಸ್ತಾಗ್ತದೆ ತುಂಬ. ಗಡಾಯಿಕಲ್ಲುಗಿಂತ ಸುಸ್ತಾಗ್ತದೆ. ಗಡಾಯಿಕಲ್ಲು ಆದರೆ ಸೀದಾ ಮೇಲೆ ಹೋಗ್ಬೋದು, ಆದರೆ ಇದು ಆಚೆ ಈಚೆ ಅಂತ ತುಂಬ ತಿರುಗಾಡಿಸ್ತದೆ ನಿಮ್ಮನ್ನು. ಇದು ಆಗದ ಪಾಯಿಂಟಿಗೆ ಬಂದಿದ್ದೇವೆ, ವ್ಯೂ ಪಾಯಿಂಟ್. ಕೊಣಾಜೆಕಲ್ಲು ವ್ಯೂ ಪಾಯಿಂಟಿಗೆ ಮೇಯ್ನ್. ಜನರಲ್ಲಿ ಇಲ್ಲೇ ಬರೋದು ಅಷ್ಟೇ. ನೋಡಿ ದೇವಸ್ಥಾನಕ್ಕೆ ಬಂದ್ವಿ. ಬೆವರಲ್ಲಿ ಸ್ನಾನ ಮಾಡಿದ್ದಾನೆ, ಫುಲ್ಲು ಚಂಡಿಯಾಗಿದ್ದೇವೆ. ಬಡ್ಸ ತುಂಬ ಉಂಟು ಹೋಗ್ಲಿಕ್ಕೆ. ಇಲ್ಲಿ ತನಕ ದೇವಸ್ಥಾನಕ್ಕೆ ಬರೋ ತನಕ ಹಾಫು, ಇಲ್ಲಿಂದ ಡಬ್ಬಲ್ ಮೇಲೆ ಹೋಗ್ಲಿಕ್ಕೆ ಉಂಟು. ಬರ್ಬೋದು, ಆದರೆ ತುಂಬ ನಡೀಲಿಕ್ಕೆ ಸಿಗ್ತದೆ. ಅದ್ಯಾನಂತರ ಒಂದು ಬರಲಿಕ್ಕೆ ಹೋಗಬೇಡಿ. ನಾವು ಬಂದು ಒಂದು ಮಿಸ್ಟೇಕ್ ಮಾಡಿದ್ದೇವೆ. ಟೈಮ್ ಸರಿ ಇಲ್ಲ ಅಂತಾರಲ್ಲ, ಅದು ಗೊತ್ತಾ ನಿಮಗೆ? ಅದಕ್ಕೆ ದೊಡ್ಡ ಎಕ್ಸಾಂಪಲೇ ನಾನು. ಬೇಗ ಬನ್ನಿ, ಓಪನ್ ಇರ್ತದೆ ನಿಮಗೆ. ವ್ಯೂ ವರ್ತ್. ಮತ್ತು ದೇವಸ್ಥಾನ ಒಂದು ಮಠ ಹೇಳ್ಬೋದು. ಮಠಕ್ಕೆ ಒಳ್ಳೆ ಭೇಟಿ ನೀಡಿ. ಜನರಿದ್ದಾರಲ್ಲ ತುಂಬ ಚೆಂದಾಗಿ ನೋಡ್ಕೊಳ್ತಾರೆ. ನಿಮಗೆ ವೀಡಿಯೋ ಮಾಡಲಿಕ್ಕೆ ಅದು ಎಲ್ಲ ಎಂತ ಸಹ ಹೇಳೋದಿಲ್ಲ. ಅವರು ಹೇಳ್ತಾರೆ ವೀಡಿಯೋ ಮಾಡಿ ಹಾಗೆಲ್ಲ ಹೇಳ್ತಾರೆ. ನೀವೆಂತೆಲ್ಲ ವೀಡಿಯೋ ಮಾಡಬಾರ್ದು ಹಾಗೆಲ್ಲ ಎಂತ ತಿಳ್ಕೊಳ್ಬೇಡಿ, ವೀಡಿಯೋ ಮಾಡ್ಬೋದು ನಿಮಗೆ. ಫೈನಲ್ ನಾವು ಬಂದ್ವಿ, ಸ್ಟಾರ್ಟಿಂಗ್ ಪಾಯಿಂಟ್ ರೀಚ್ ಆದ್ವಿ ಈಗ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬಾಯ್.